ಗೌರಿ, ಎಲ್ಲಿ ಕರ್ಕೊಂಡು ಹೊಂಟಿದಿ? ಏನಾತೀಗ? ಯವ್ವ, ಸುಮ್ಮನೆ ಬಾ ಬೇ. ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ, ಅದಕ್ಕೆ ಕರೆಯಾಕೊಂತೀನಿ. ನಾನು ನಿನ್ನ ಬೇಕಂತ ಕರೆಯಾಕೊಂತಿಲ್ಲ, ಬಾ ಇಲ್ಲಿ. ಯಾಕ್ಲೇ ಗೌರಿ, ಏನಾತ್ ನಿನಗೆ ನಮ್ಮಿಗೆ? ಯಾಕೆ ಹಿಂಗೆ ಮಾಡಾಕುಂತಿದಿ? ಏನು ಅಲ್ಲಿಂದ ಆ ನಮ್ನಿ ಹೇಳ್ಕೊಂಬಂದಿಲ್ಲ ಅಂಥದ್ದು ಏನೈತಿ ಹಿಂಗೆ ಮಾತಾಡೋದು? ಅಲ್ಲಿ ಟಿವಿಯಾಗ ಎಂಥ ಚಲೋ ಧಾರಾವಾಹಿ ನಡೆಯಾಕುಂತೈತಿ. ನಿನ್ನೆ ರಾತ್ರಿ ನೋಡೋಕ್ಕಾಗಿಲ್ಲ, ಮಳೆ ಬಂದಿದ್ದಕ್ಕೆ. ಇವತ್ತರ ನೋಡೋಣ ಅಂತ ನೋಡ್ಕೊತ ಕೂತ್ಕೊಂಡ್ರೆ ನಿಂದಾಗಲೇ ಹೇಳ್ಕೊಂಬಂದಿಲ್ಲ ನನ್ನನ್ನು. ಏನೈತಂತದ್ದು ಮಾತಾಡೋದು? ಯವ್ವ, ನಾನೊಂದು ಹುಡುಗನ್ನ ಇಷ್ಟಪಡಾಕೊಂತೀನಿ, ಅಂದ್ರೆ ಲವ್ ಮಾಡಾಕೊಂತೀನಿ. ನಾನು ಅದ ಹುಡುಗನ್ನ ಮದುವೆ ಆಗ್ಬೇಕಂತ ಅನ್ಕೊಂಡೀನಿ. ಏನ್ಲಿ ಏನು ಹೇಳಾಕುಂತಿದ್ದೀನಿ ನೀನು? ಅಲ್ಲಲೇ, ಒಳ್ಳೆ ಅಂಗಡ್ಯಾಗ ಹೋಗಿ ಐಸ್ ಕ್ರೀಮ್ನ ಚಾಕ್ಲೇಟ್ ತೊಗೊಂಬರ್ತಾರಲ್ಲ, ಯವ್ವ ನಂಗೆ ಅದ ಐಸ್ ಕ್ರೀಮ್ ಬೇಕು, ನಾನು ಅದೇ ಐಸ್ ಕ್ರೀಮ್ನ ತಿನ್ನಕ್ಕೆ, ನಾನು ಅದನ್ನ ತೊಗೊಂಬರಕ್ಕೆ ಅಂತಂದು ಹೇಳ್ದಂಗೆ ಹೇಳ್ತಿಲ್ಲಲೇ. ನಿನಗೇನಾರು ತಲೆಗಿಲಿ ಕೆಟ್ಟಿದ್ದಾನ? ಈ ವಿಷಯ ಏನಾರು ನಿಮ್ಮ ಅಪ್ಪ ಗೊತ್ತಾತಂದ್ರೆ ಅಷ್ಟೇ ನನ್ನ ಕತೆ. ನಿನ್ನನ್ನೆಲ್ಲ ನನ್ನನ್ನು ಸಹಾಯ ಹೊಡೆದು ಬಿಡ್ತಾನೆ ನಿಮ್ಮಪ್ಪ. ಯವ್ವ, ಈ ವಿಷಯ ಆಗಲೇ ಅಪ್ಪಗಷ್ಟ ಅಲ್ಲ, ಮನ್ಯಾಗ ಎಲ್ರಿಗೂ ಗೊತ್ತಾಗೈತಿ. ಏನು ಹೇಳಾಕುಂತಿಲ್ಲ ನೀನು? ನಿಮ್ಮ ಅಪ್ಪಗೆ ಈ ವಿಷಯ ಗೊತ್ತಾಯ್ತಾ? ಆತು, ನನ್ನ ಕತೆ ಮುಗ್ದಂಗೆ. ಏನು ಹೋಗೈತ್ಲಿ ನಿನಗೆ? ಏನೇನೋ ಮಾತಾಡಕುಂತಿದ್ಯಲ್ಲ. ಹ್ಞೂ ಯವ್ವ, ಈ ವಿಷಯ ಆಗಲೇ ಅಪ್ಪಗೆ ಗೊತ್ತಾಗೈತಿ. ಯವ್ವ, ನಾನೇನು ಅಂತಿಂತ ಪುಂಡು ಪೋಖ್ರಿ ಹುಡುಗನೇನು ಲವ್ ಮಾಡಾಕೊಂತಿಲ್ಲ. ಆ ಹುಡುಗ ಸಿಕ್ಕಾಪಟ್ಟೆ ಶ್ರೀಮಂತ ಅದಾನ, ಗೊತ್ತನ? ಆ ಹುಡುಗ ನನ್ನ ಜೊತೆನೇ ನನ್ನ ಕಾಲೇಜ್ನಾಗ ಓದಾಕೊಂತಾನೆ, ನನ್ನ ಕ್ಲಾಸ್ಮೇಟ್. ಎಷ್ಟು ಶ್ರೀಮಂತ ಅದ ಅಂದ್ರೆ ಆ ಹುಡುಗ ಕಾಲೇಜ್ ಮುಗಿದ್ಮೇಲೆ ಬೇರೆ ಎಲ್ಲೂ ದುಡಿಯೋಂಥ ಅವಶ್ಯಕತೆನೇ ಇಲ್ಲ. ಅವ್ರದ್ದು ದೊಡ್ಡ ಕಂಪ್ನಿ ಐತಿ, ಅವ್ರ ಆಫೀಸ್ನಾಗ ಆರಾಮ್ ದುಡಿಬೋದು. ಒಂದು ವೇಳೆ ಆ ಹುಡುಗ ದುಡಿಲಿಲ್ಲ ಅಂದ್ರೂ ನಡಿತೈತಿ, ಅಷ್ಟು ಆಸ್ತಿ ಐತಿ ಗೊತ್ತಾ ಅವ್ರ ಹತ್ರ. ಅಂಥ ಚಲೋ ಅದ, ಗೊತ್ತೈತಾ ಅವ್ರ ಫ್ಯಾಮಿಲಿ. ಅಂಥ ಚಲೋ ಹುಡುಗನ ನಾನು ಲವ್ ಮಾಡಾಕೊಂತಿರೋದು. ಒಂದು ಸ್ವಲ್ಪ ಮನ್ಯಾಗ ನಿನ್ನ ಗಂಡ ಹೇಳಿ ಒಪ್ಸು. ಏನು ಅಷ್ಟು ಶ್ರೀಮಂತ ಅದಾನ ಹುಡುಗ? ಹ್ಞೂ ಬೇಯವ್ವ, ಅಷ್ಟು ಶ್ರೀಮಂತ ಅದಾನ, ಅಷ್ಟು ಚಲೋ ಅದಾನ ಹುಡುಗ. ನೀವು ಹುಡುಕಿದ್ರೂ ಸಿಗಂಗಿಲ್ಲ ಗೊತ್ತಾ, ಅಂಥ ಚಲೋ ಹುಡುಗ ಅದಾನ. ನಾನು ಹೇಳೀನಿ ಅವ್ರ ಮನ್ಯಾಗ ಒಪ್ಸಂತಂದು. ಅವನು ಅವ್ರ ಮನ್ಯಾಗ ಒಪ್ಕೋತೀನಿ ಅಂತ ಒಪ್ಪಿಸಿ ಕರ್ಕೊಂಬರಾಕ ನಮ್ಮ ಮನೆಗೆ ಕರ್ಕೊಂಬಂದ ಹೆಣ್ಣು ಕೇಳಾಕ ಒಪ್ಕೊಂಡು ನಾನು. ಒಂದು ಸ್ವಲ್ಪ ಟೈಮ್ ಕೊಡ್ರಿ ಬೇ, ಅಷ್ಟೇ. ಅದನ್ನ ಬಿಟ್ಟು ಯಾಕೆ ಅಷ್ಟು ಅವಸರ ಮಾಡಾಕೊಂತೀರಿ? ಅಪ್ಪ ನೋಡಿದ್ರೆ ನಾಳೆ ನಾಡ್ದು ಯಾವ್ದು ಹುಡುಗ ಬರಾಕುಂತಾನ, ಆ ಹುಡುಗನ ಕರ್ಕೊಂಬರ್ತೀವಿ, ಆ ಹುಡುಗನ ನೋಡು, ಆ ಹುಡುಗನ ಜೊತೆನ ನಿನ್ನ ಮದುವೆ ಅಂತ ಅನ್ನಕುಂತಾನ. ನನಗಿದೆಲ್ಲ ಇಷ್ಟ ಇಲ್ಲಪ್ಪ. ನಾ ಮದುವೆ ಆದ್ರೆ ಅದ ಹುಡುಗನ ಮದುವೆ ಆಗೋದು ನೋಡಿ ಬೇಯವ್ವ. ಅಯ್ಯೋ ನನ್ನ ಬಂಗಾರ, ಎಂಥ ಚಲೋ ಹುಡುಗನ ಹುಡುಕ್ಯವ ನನ್ನ ಬಂಗಾರ ನೀನು. ಅದಕ್ಕೆ ಹೇಳ್ದೆ ನನ್ನ ಮಗಳಂದ್ರೆ ನೀನ ನೋಡಂತಂದ. ಅಷ್ಟ ಚಲೋ ಕೆಟ್ಟ ಕೆಟ್ಟ ಚಟಗಳಾದವ ಅವನ ಹತ್ರ. ಏನು ಹೇಳಾಕುಂತಿರ್ಲಿ ನೀವು? ಹ್ಞೂ ರೀ ಅತ್ಯಾರ, ನಾ ಹೇಳಾಕೊಂತಿದ್ದು ಖರೇನ ಐತಿ. ಈ ಗೌರಿ ಯಾವ ಹುಡುಗನ ಇಷ್ಟಪಡಾಕೊಂತಾಳಲ್ಲ, ಅವನ ಹತ್ರ ಇಂಥ ಚಟ ಇಲ್ಲ ಅನ್ನಂಗಿಲ್ಲ. ಅಷ್ಟು ಶ್ರೀಮಂತರದ ನನ್ನದು ಏನು ಖರೆ ಐತಲ್ಲ, ಅಷ್ಟು ಕೆಟ್ಟ ಕೆಟ್ಟ ಚಟಗಳಾದವ ಅವನ ಹತ್ರ. ಅಂಥ ಹುಡುಗನ ಇಷ್ಟಪಡಾಕೊಂತಾಳೆ ನಿಮ್ಮ ಮಗಳು. ಆ ಹುಡುಗನ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಲಾರ್ದ, ಹೌದಾವ ಅಷ್ಟು ಚಲೋ ಹುಡುಗನ ಇಷ್ಟಪಡಾಕೊಂತೀಯವ, ಹೌದನ ಅಂತ ನಿಮ್ಮ ಮಗಳನ್ನ ಹೊಗಳಾಕೊಂತೀರಲ್ರಿ ಅತ್ಯಾರ. ಇದು ನಿಮ್ಗೆ ಸರಿ ಅನಿಸ್ತೈತನ? ಇದು ನನ್ನ ಜೀವನ ಐತಿ, ನನಗೆ ಹೆಂಗೆ ಬೇಕಂತ ಹುಡುಗನ ನಾನು ಹುಡ್ಕೋತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ನಿಮಗಿಲ್ಲ. ಅಷ್ಟಕ್ಕೂ ನೀವ್ಯಾರು ನನ್ನ ಜೀವನದ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ? ನಾವು ಈ ಮನೆಯ ಸೊಸೆಯರು, ಗೊತ್ತಾತಿಲ್ಲ? ನಿನ್ನ ಅತ್ತಿಗೆಮ್ಮರು. ನೀನು ಹ್ಞೂ ಅಂದ್ರೇನು, ಹ್ಞೂ ಅಂದ್ರೇನು? ನಾವು ನಿಮ್ಮ ಅತ್ತಿಗೆಮ್ಮನಾರ. ನಿನಗೆ ಅತ್ತಿಗೆಮ್ಮ ಅಂತ ಅನ್ನೋದು ಪ್ರೀತಿ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ನಮ್ಮ ನಾದ್ನಿ ಅನ್ನೋದು ಕಾಳಜಿ ಐತಿ. ಓಹೋ, ಎಲ್ಲಿ ನನ್ನ ಮಗಳು ಚಲೋ ಮನೆ ಸೇರ್ಕೊಂಡ್ಬಿಡ್ತಾಳೋ ಏನೋ, ದೊಡ್ಡ ಶ್ರೀಮಂತ ಮನೆ ಸೇರ್ಕೊಂಡ್ಬಿಡ್ತಾಳೋ ಏನೋ, ಆಕೆ ಜೀವನ ಚಲೋ ಆಗ್ಬಿಡ್ತೈತ ಏನೋ ಅಂತಂದು ನನ್ನ ಮಗಳ ಜೀವನನ ಹಾಳು ಮಾಡಾಕ ಆ ಹುಡುಗನ ಮೇಲೆ ಇಲ್ಲದ ಅಪವಾದ ಹೊಸಾಕುಂತೀರನ ನೀವು? ನಿಮ್ಮ ಮಾತನ್ನು ನಂಬಿಡ್ಬೇಕು ನಾನು, ನನ್ನ ಮಗಳ ಮಾತನ್ನು ನಂಬಾರ್ದು, ನಿಮ್ಮ ಮಾತನ್ನು ನಂಬಬೇಕಲ್ಲ ನಾನು. ಅತ್ಯಾರ, ಗೌರಿ ಜೀವನ ಚಲೋ ಆಗಲಿ ಅಂತ ಬಯಸ್ತೀವಿ ಹೊರತು ಗೌರಿ ಜೀವನ ಹಾಳಾಗಲಿ ಅಂತ ಬಯಸಂಗಿಲ್ರಿ ಅತ್ಯಾರ ನಾವು. ಆಕೆ ಶ್ರೀಮಂತ ಮನೆ ಸೇರ್ಕೊಂಡ್ರೆ ನಮಗೂ ಖುಷಿನ ರೀ. ನೀವೆಷ್ಟು ಖುಷಿ ಪಡ್ತೀರಲ್ಲ, ನಿಮ್ಗಿಂತ ಜಾಸ್ತಿ ಖುಷಿ ನಾವು ಪಡ್ತೀವಿ ರೀ. ಆದ್ರೆ ಇವಾಗ ಗೌರಿ ಹೋಗ್ತಾ ಇರೋ ದಾರಿ ಸರಿ ಇಲ್ರಿ ಅತ್ಯಾರ, ನಾವು ಹೇಳೋದು ಅರ್ಥ ಮಾಡ್ಕೋರಿ ಅತ್ಯಾರ. ಸುಮ್ಮನಿರ, ಬಾಯಿ ಮುಚ್ಚ್ರಿ. ನಿಮ್ದು ಎಂಥ ಗುಣ ಅಂತ ನನಗೆ ಗೊತ್ತಿಲ್ಲನ, ದೊಡ್ಡದಾಗಿ ಹೇಳಕ್ಕೆ ಬಂದುಬಿಟ್ರು. ಏನು ನಮ್ಮ ಗೌರಿ ಮೇಲೆ ಹಿಂಗೆ ಕಾಳಜಿ ಐತಂತ ಅನ್ನಂಗೆ. ನನ್ನ ಮಗಳ ಜೀವನನ ಏನು ಮಾಡ್ಬೇಕು ಏನು ಬಿಡ್ಬೇಕಂತ ತಾಯಿಯಾಗಿ ನನಗೆ ಗೊತ್ತೈತಿ. ನಿಮ್ಮಿಂದ ಉಪದೇಶ ಪಡ್ಕೊಳ್ಳೋ ಅಂಥ ಅವಶ್ಯಕತೆ ನಮಗಿಲ್ಲ. ಅತ್ಯಾರ, ಏನ್ರಿ ನೀವು ಮಗಳ ಜೀವನನ ಸರಿ ಮಾಡಿಬಿಟ್ಟು ನಿಮ್ಮ ಮಗಳ ಜೀವನನ ನೀವು ಹಾಳು ಮಾಡ್ತಿರಲ್ಲ. ಅಲ್ರಿ ಅತ್ಯಾರ, ರೊಕ್ಕ ಐತಂತ ಅಂದ್ರೆ ಅವನಿಗೆ ಎಂಥ ಚಟ ಇದ್ರೂ ಪರವಾಗಿಲ್ಲನ್ರಿ, ಒಟ್ಟಿನಲ್ಲಿ ರೊಕ್ಕ ಇರ್ಬೇಕು. ಅವ ನಾಳೆ ಗೌರಿನ ನಡು ನೀರಾಗ ಕೈ ಬಿಟ್ರೂ ಪರವಾಗಿಲ್ಲ, ಅವನ ಹತ್ರ ರೊಕ್ಕ ಇರ್ಬೇಕು. ಹೌದಲ್ಲೇನ್ರಿ? ಹಲೋ, ನನ್ನ ಹುಡುಗನ ಬಗ್ಗೆ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಸಿಟ್ಟು ಬರುತ್ತಾ? ನನ್ನ ಹುಡುಗನ ಬಗ್ಗೆ ಮಾತಾಡೋವಂಥ ಯೋಗ್ಯತೆ ನಿಮಗಿಲ್ಲ. ತಪ್ಪಾಗಿ ಬಾಯಿ ಮುಚ್ಕೊಂಡಿದ್ರೆ ಸಾಕು. ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡಿ ನಮ್ಮ ಅವ್ವಂದು ತಲೆಯಾಗ ಇಲ್ಲದ್ದೆಲ್ಲ ಹುಳ ಹೋಗ್ಸಾಕೋಬೇಡ್ರಿ ಯವ್ವ. ಇವ್ರು ಯಾರ ಮಾತನ್ನು ನಂಬಕ್ಕೆ ಹೋಗಬೇಡ. ಅವನು ಎಷ್ಟು ಚಲೋನು ಎಷ್ಟು ಒಳ್ಳೆಯವನು ಅಂತಂದು ನನಗೆ ಗೊತ್ತೈತಿ, ಇವ್ರಿಗೇನು ಗೊತ್ತೈತಿ? ನನ್ನ ಮೇಲಿರೋ ಸಿಟ್ಟಿಗೆ ಸೇರಿ ತೀರ್ಸ್ಕೊಳಕ್ಕೆ ಹೀಗೆಲ್ಲ ಮಾತಾಡಕೊಂತಾರೆವ ಇವರು.
ಹ್ಞೂ. ಅಯ್ಯೋ ಗೌರಿ, ಇವ್ರೆಂಥವ್ರು ಏನು ಅಂತಂದು ನನಗೆ ಗೊತ್ತಿಲ್ಲನ. ಹ್ಞೂ, ನಿನ್ನ ಜೀವನನ ಹಾಳು ಮಾಡಾಕ ಇವ್ರು ಹಿಂಗೆಲ್ಲ ಮಾತಾಡಕ್ಕೆ ಕುಂತಾರಂತಂದು ನನಗೆ ಚೆನ್ನಾನತ್ತಂಗೆ ಗೊತ್ತೈತಿ. ಅಲ್ಲ, ನಿನ್ನ ಮಾತು ಬಿಟ್ಟು ಇವ್ರ ಮಾತನ್ನು ನಾನು ನಂಬ್ತೀನ? ಹ್ಞೂ, ಸಾಧ್ಯನೇ ಇಲ್ಲ. ಮನ್ಯಾಗ ಏನು ಕೆಲಸ ಐತಿ ಅದನ್ನು ನೋಡ್ಕೊ ಹೋಗ್ರಿ. ಅದನ್ನು ಬಿಟ್ಟು ದೊಡ್ಡದಾಗಿ ಏನೋ ನನ್ನ ಮಗಳಿಗೆ ಉಪಕಾರ ಮಾಡಕ್ಕೆ ಬರಾಕುಂತಾರ ಅನ್ನಂಗೆ ಬಿಲ್ಡಪ್ ಕೊಟ್ಟು ಮಾತಾಡಕ್ಕೆ ಕುಂತಾರ. ತೆಪ್ಪಗೆ ಹೋಗ್ರಿಲೇ, ಮನ್ಯಾಗ ಏನು ಕೆಲಸ ಐತಿ ಆ ಕೆಲಸ ನೋಡ್ಕೊ ಹೋಗ್ರಿ, ಬಂದುಬಿಟ್ರೆ ಇಲ್ಲಿ. ಅತ್ಯಾರ ಸ್ವಲ್ಪ ಹೇಳೋದನ್ನು ಅರ್ಥ ಮಾಡ್ಕೊರಿ. ನಾವು ಏನು ಹೇಳಾಕೊಂತೀವಿ ಅನ್ನೋದನ್ನು ಅದನ್ನು ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗ್ಬೇಡ್ರಿ. ಆಕೆಗಂತೂ ಸಣ್ಣಕ್ಕೆ, ಆಕೆಗಂತೂ ಬುದ್ಧಿಲ್ಲ, ಏನಿಲ್ಲ, ಏನೇನೋ ಮಾತಾಡ್ತಾಳೆ, ಏನೇನೋ ನಿರ್ಧಾರ ತೊಗೋತಾಳೆ. ಅಲ್ರಿ ಅತ್ಯಾರ, ನಿಮಗೆ ಬುದ್ಧಿಲ್ಲನ್ರಿ? ಮಗಳು ಯಾವುದೋ ಒಂದು ಹುಡುಗನ ಇಷ್ಟಪಡಾಕೊಂತೀನಿ ಅಂತ ಬಂದು ಹೇಳಿದ ತಕ್ಷಣ ಒಪ್ಕೊಳಕುಂತಿರಲ್ಲ. ಆ ಹುಡುಗ ಎಂತವನು ಏನು ತಿಳ್ಕೊತೀನಿ ತಡೆಯವ್ವ, ತಿಳ್ಕೊಂಡ ಮೇಲೆ ನಿನಗೆ ಹೇಳ್ತೀನಿ ಅಂತ ಅನ್ನೋದೊಂದು ಮಾತು ಇರ್ತೈತ್ರಿ. ಅದನ್ನು ಬಿಟ್ಟು ಅವ ಶ್ರೀಮಂತ ಅದಾನ ಅಂದ ತಕ್ಷಣ ಒಪ್ಕೊಳಕುಂತಿರಲ್ರಿ ಅತ್ಯಾರ. ನಿಮ್ಮ ತಲೆಗೆ ಬುದ್ಧಿ ತಾನೇ ಏನೇ ಲದ್ದಿ ತುಂಬ್ಕೊಂಡಿರ? ಸ್ವಲ್ಪ ಯೋಚನೆ ಮಾಡಿರಿ. ನಿಮ್ಮ ಮಗಳ ಜೀವನ ನೀವೇ ಹಾಳು ಮಾಡ್ತಿರಲ್ಲ. ನಿಮ್ಮ ಮಗಳ ಜೀವನ ಹಾಳಾಗಬಾರ್ದು ಅಂತ ನಾವು ಹೇಳಾಕುಂತ್ರ ನೀವೇನ್ರಿ ನೀವು ನಮ್ಗೆ ವಾಪಸ್ ಮಾತಾಡಕ್ಕೆ ಬರ್ತೀರಿ? ಆ ಹುಡುಗ ಎಂಥವನು ಏನು ಅನ್ನೋದನ್ನು ನಾವು ನಮ್ಮ ಕಣ್ಣಾರೆ ನೋಡಿವಿ. ನಿಮ್ಮ ಮಗಳು ಹಿಂದೆ ಹೋಗಿ ಆ ಹುಡುಗ ಎಂಥವನು ಏನು ಎಲ್ಲನೂ ತಿಳ್ಕೊಂಬಂದೀವ್ರಿ ಅತ್ತಾರ. ಅದಕ್ಕೆ ಮಾತಾಡಕುಂತೀವಿ. ಆ ಹುಡುಗ ಶ್ರೀಮಂತ ಅದಾನ ಅನ್ನೋದು ಒಂದ ಕರೆ ಐತಿ ಹೊತ್ತು ಮತ್ತು ಆ ಹುಡುಗನ ಹತ್ರ ಏನಂದ್ರೆ ಏನು ಒಳ್ಳೆ ಗುಣ ಇಲ್ರಿ. ಅವನು ನಮ್ಮ ಗೌರಿನ ಇಷ್ಟಪಡಾಕುಂತಿಲ್ಲ, ಲವ್ ಮಾಡಾಕುಂತಿಲ್ಲ, ಈಕಿನ ಅವನನ್ನು ಇಷ್ಟಪಡಾಕುಂತಿರೋದು. ಸುಮ್ಮನೆ ಹೇಳೋದನ್ನ ಅರ್ಥ ಮಾಡ್ಕೊರತ್ತಾರ. ಕೆಲವೊಂದನ್ನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಚಂದನತ್ತಂಗೆ ಅರ್ಥ ಮಾಡ್ಕೊರಿ. ಗೌರಿ, ನಿನಗೂ ಹೇಳೋದನ್ನ ಅರ್ಥ ಮಾಡ್ಕೊ. ಮಾವರ್ಗ ಎಲ್ಲನೂ ನಿನ್ನ ಹತ್ರ ಬಾಯಿ ಬಿಟ್ಟು ಹೇಳಾಕ ಮುಜುಗರ ಆಗಿ ಅವರು ಸುಮ್ಮನೆ ಬಾಯಿನ ಬಿಗಿ ಹಿಡಿದು ಕೂತ್ಕೊಂಡಾರ. ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಆ ಹುಡುಗನ ಗುಣ ಸರಿ ಇಲ್ಲ, ಅವ್ನ ಕ್ಯಾರೆಕ್ಟ್ರು ಸರಿ ಇಲ್ಲ. ಹೇಳೋದನ್ನು ಅರ್ಥ ಮಾಡ್ಕೊ. ಆ ಹುಡುಗನ ಬಿಟ್ಟು ಬಿಡು. ನಿನ್ನ ಒಳ್ಳೇದಕ್ಕೆ ಹೇಳಾಕುಂತೈತಿ. ದಯವಿಟ್ಟು ಇನ್ಮೇಲೆ ಆ ಹುಡುಗನ ಜೊತೆ ಮಾತಾಡಕ್ಕೆ ಹೋಗಬೇಡ, ಫೋನ್ ಹಚ್ಚಕ್ಕೆ ಹೋಗಬೇಡ. ಹೇಳೋದನ್ನು ಅರ್ಥ ಮಾಡ್ಕೊ. ಮನ್ಯಾಗ ಹೇಳಾಕುಂತಿರೋದು ನಿನ್ನ ಒಳ್ಳೇದಕ್ಕೆ. ಇಬ್ಬರು ಅತ್ತಿಗೆಮ್ಮನರ ನೀವು ನಿಮ್ಮ ಜೀವನದ ಬಗ್ಗೆ ನೋಡ್ಕೊಂಡ್ರೆ ಸಾಕು. ನನ್ನ ಜೀವನದ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕರುಣೆ ಆಗಲಿ, ನಿಮ್ಮ ಕನಿಕರ ಆಗಲಿ, ನಿಮ್ಮ ಕಾಳಜಿ ಆಗಲಿ ನನಗೆ ಬೇಕಾಗಿಲ್ಲ. ನನ್ನ ಜೀವನನ ನಾನು ಹೆಂಗೆ ರೂಪಿಸ್ಕೋಬೇಕು, ನನ್ನ ಜೀವನಕ್ಕೆ ನನ್ನ ಗಂಡ ಆಗ್ಬರೋ ಹುಡುಗ ಎಂಥವನಿರಬೇಕು ಏನು ಅನ್ನೋದು ನನಗೆ ಗೊತ್ತೈತಿ. ಇದು ನಂದು ಪರ್ಸ್ನಲ್ ವಿಷಯ ಐತಿ. ಅದ್ರಾಗ ನೀವು ಎಂಟ್ರಿ ಕೊಡೋವಂಥ ಅವಶ್ಯಕತೆ ಇಲ್ಲ. ತಪ್ಪಾಗಿ ನಿಮ್ಮ ಕೆಲಸ ಏನೈತಿ ಅದನ್ನು ನೋಡ್ಕೊ ಹೋಗ್ರಿ. ಬಂದುಬಿಟ್ರೆ ದೊಡ್ಡದಾಗಿ ಹೇಳಕ್ಕೆ ಯವ್ವ, ಇವ್ರ ಮಾತನ್ನೆಲ್ಲ ನಂಬಕ್ಕೆ ಹೋಗ್ಬೇಡ. ಇವ್ರಿಗೆ ನಾನು ಎಲ್ಲಿ ಚಲೋ ಮನೆ ಸೇರಿಬಿಡ್ತೀನೋ ಏನೋ, ಚಲೋ ಹುಡುಗ ನನಗೆ ಸಿಕ್ಕಿಬಿಟ್ರೆ ನಾನೆಲ್ಲಿ ಚಲೋ ಇದ್ದು ಬಿಡ್ತೀನೋ ಏನೋ ಅನ್ನೋ ಹೊಟ್ಟೆ ಕಿಚ್ಚಬೇ ಇವರಿಗೆ. ಅದಕ್ಕೆ ಹೀಗೆಲ್ಲ ಮಾತಾಡಕುಂತಾರ. ಲೇ, ಈ ನಮ್ನಿ ಹೊಟ್ಟೆ ಕಿಚ್ಚು ಪಡೋದು ಒಳ್ಳೇದಲ್ಲ. ನನ್ನ ಮಗಳು ಚಲೋ ಮನೆ ಸೇರಾಕುಂತ ಅಂತಂದು ಖುಷಿ ಪಡ್ರಿ. ಅದನ್ನು ಬಿಟ್ಟು ಈ ನಮ್ನಿ ಹೊಟ್ಟೆ ಉರ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಸಲ ಆ ಹುಡುಗನ ಬಗ್ಗೆ ಇಲ್ಲದ್ದೆಲ್ಲ ಆರೋಪ ಹೊರಸಾಕ ಬಂದ್ರಿ, ಇಬ್ರಿಗೂ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಡೀರಿ ಸುಮ್ಮನೆ ತಪ್ಪಗೆ ಅಡುಗೆ ಮನೆಗೆ ಏನು ಕೆಲಸ ಐತೆ ನೋಡು, ಆ ಕೆಲಸ ಮಾಡಿ ನಡ್ರಿ. ದೊಡ್ಡದಾಗಿ ಹಿರೇತನ ವಯಸ್ಸಾಗಿ ಬಂದಾರ ಇಲ್ಲಿ. ಹಿರೇತನ ನಡ್ಸಕ್ಕೆ ನಾನು ನನ್ನ ಗಂಡ ಅದೀವಿ. ನೀವೇನು ಹಿರೇತನ ನಡ್ಸೋ ಅವಶ್ಯಕತೆ ಇಲ್ಲ ಇಲ್ಲಿ. ನಡೀರಿ ಸುಮ್ಮನೆ. ಲೇ ಮಂಕ್ ತಿನ್ನಿ, ಮೊದಲು ಯಾರು ಏನು ಹೇಳಾಕುಂತಾರ ಅದು ಕರೆ ಐತ ಏನು ಸುಳ್ಳು ಐತ ಅನ್ನೋದನ್ನು ಮೊದಲು ಯೋಚನೆ ಮಾಡು. ಅದನ್ನು ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಒದ್ರಾಡಕ್ಕೆ ಹೋಗ್ಬೇಡ. ಅಷ್ಟಕ್ಕೂ ನಿನ್ನ ಮಗಳು ಹೇಳಾಕುಂತಿದ್ದು ಕರೆ ಅಲ್ಲ, ಲಲಿತಾ ಸವಿತಾ ಹೇಳಾಕುಂತಿದ್ದು ಕರೆ ಐತಿ. ಯವ್ವ ನೋಡ್ರಿ, ಆಗಲೇ ಅಮ್ಮನ ತಲೆಗೆ ಹೆಂಗೆ ತುರುಕು ಇವರು. ಅಮ್ಮ ಅಂತೂ ಯಾವಾಗಲೂ ಇವ್ರು ಹೇಳಿದ್ದಕ್ಕೆ ಬಾಲ ಬಡಿತಾಳೆ. ನನ್ನ ಮಾತಿನ ಮೇಲೆ ಯಾವಾಗ ನಂಬಿಕೆ ಐತಿ ನಮ್ಮ ಅಮ್ಮಗೆ. ನೋಡ್ಬೇ ಆಗಲೇ ಅಮ್ಮನ ತಲೆನೂ ಹೆಂಗೆ ತಿಕ್ಕಾರಿ ಇವರು. ಹಂಗೆ ಅಮ್ಮ ಅಲ್ಲ ಅಷ್ಟ ಅಲ್ಬೇ, ಅಪ್ಪಗೆ ಮತ್ತು ಅಣ್ಣನವ್ರಿಗೆ ಎಲ್ಲಾರ ತಲೆಗೂ ತುಂಬಿಬಿಟ್ಟಾರ ಬೇ ಇವರು. ನೋಡ್ಬೇ ಆಗಲೇ ಅಮ್ಮ ಹೆಂಗೆ ಮಾತಾಡಕುಂತಾಳ. ಯವ್ವ ನೀ ಸುಮ್ಮನೆ ಇರು, ನಿನಗಿದೆಲ್ಲ ಗೊತ್ತಾಗಂಗಿಲ್ಲ. ಇವ್ರು ಎಂಥವ್ರು, ಇವ್ರ ತಲೆಯಾಗ ಏನು ಓಡಾಕುಂತೈತೆ ಅನ್ನೋದು ನಿನಗೆ ಗೊತ್ತಾಗಲ್ಲ. ಸ್ವಲ್ಪ ಸುಮ್ಮನೆ ಇದ್ಬಿಡು ನೀನು. ಇವರಿಗೆ ಹೊಟ್ಟೆ ಕಿಚ್ಚು ನನ್ನ ಮಗಳ ಜೀವನ ಎಲ್ಲಿ ಚಲೋ ಆಗ್ಬಿಡ್ತೈತನ ಅಂತಂದು. ಅಲ್ಬೇ ನಿನಗೂ ಮೊಮ್ಮಗಳನ್ನೋದಿಲ್ಲ ಅನ್ಬೇ. ಅವ್ರು ಏನು ಹೇಳಿದ್ರು ಅವ್ರ ಮಾತನ್ನು ನಂಬಿಡ್ತಿದ್ದೆಲ್ಲ. ಗಪ್ಪಾಗ್ಲೆ, ಬಾಯಿ ಮುಚ್ಚು. ಮಗಳ ತಾಳಕ್ಕೆ ಕುಣಿತಾಳ. ಇವತ್ತು ನಿನ್ನ ಮಗಳು ಹೀಗೆಲ್ಲ ಮಾಡೋಕೆ ಕಾರಣನ ನೀನದಿತಿ. ನಿನ್ನನ್ನು ಹಿಂಗೆ ಸಿಗದು ಹಾಕಿದ್ರು ನನಗೆ ಸಿಟ್ಟು ಹೋಗಂಗಿಲ್ಲ. ನೋಡ್ಲೆ ಎಂಥ ಮಗಳು ಹುಟ್ಟಿಬಿಟ್ಟಿಲ್ಲ ನೀನು. ರೊಕ್ಕ ಅಂದ್ರೆ ಬಾಯಿ ಬಿಡ್ತಿದ್ದೆಲ್ಲ. ಲೇ, ರೊಕ್ಕ ಐತಂತ ಅಂದ್ರೆ ಎಂಥವ್ನಿಗೆ ಬೇಕಾದ್ರೆ ನಿನ್ನ ಮಗಳನ್ನ ಕೊಡಕ್ಕೆ ರೆಡಿ ಅದಿದ್ದೇನೆ ನೀನು. ತಪ್ಪಗೆ ಬಾಯಿ ಮುಚ್ಚುವಂದಿರ. ಏನು ಮಾತಾಡಕೊಂತಾರ ಏನು ಅನ್ನೋದನ್ನು ಮೊದಲು ಯೋಚನೆ ಮಾಡು. ಅವರಿಬ್ಬರು ಹೇಳಾಕೊಂತಿದ್ದು ಕರೇನ ಐತಿ. ಮತ್ತು ದೊಡ್ಡದಾಗಿ ಬಂದುಬಿಟ್ಲು. ಮೊದಲು ನಿನ್ನ ಮಗಳಿಗೆ ಹೆಂಗಿರ್ಬೇಕು ಏನು ಅನ್ನೋದನ್ನು ಹೇಳ್ಕೊಡು. ನಿನ್ನ ಬುದ್ಧಿನ ಕಲ್ಸಕ್ಕೆ ಹೋಗ್ಬೇಡ ನಿನ್ನ ಮಗಳಿಗೆ. ಲೇ ಗೌರಿ, ತಪ್ಪಗೆ ಬಾಯಿ ಮುಚ್ಕೊಂಡಿರೋ. ಇನ್ನೊಂದು ಸಲ ಏನಾರು ಲಲಿತಾ ಸವಿತಾನ ಬಗ್ಗೆ ಹಗುರವಾಗಿ ಮಾತಾಡಿದೆ ಅಂತ ತಿಳ್ಕೊ, ಕಪ್ಪಾಳಕ್ಕೆ ರಕ್ತ ಬರಂಗೆ ಬಿಗಿತೀನಿ. ಮತ್ತು ದೊಡ್ಡ ಹಿರೇ ಮನುಷ್ಯಕ್ಕೆ ಆಗೋಣ. ಮನ್ಯಾಗ ಹಿರಿಯರನ್ನ ನಾವು ಅದೀವಿ. ನೀನು ದೊಡ್ಡ ಹಿರೇ ಮನುಷ್ಯಕ್ಕೆ ಆಗಕ್ಕೆ ಹೋಗ್ಬೇಡ. ಇದು ನನ್ನ ಜೀವನ ಐತಿ. ನನ್ನ ಜೀವನನ ನಾನು ನೋಡ್ಕೋತೀನಿ. ನನ್ನ ಜೀವನದಾಗ ಬೇರೆ ಯಾರೇ ಎಂಟ್ರಿ ಆಗುವಂಥ ಅವಶ್ಯಕತೆ ಇಲ್ಲ. ನನಗೂ 20 ವರ್ಷ. ನನಗೆ ಗೊತ್ತೈತಿ ಯಾವಾಗ ಯಾವ ನಿರ್ಧಾರ ತೊಗೋಬೇಕು ಏನಂತ. ನಾನು ಮೇಜರ್ ಆಗೀನಿ. ನನ್ನ ಜೀವನದಾಗ ಯಾವ ನಿರ್ಧಾರ ಸರಿ, ಯಾವ ನಿರ್ಧಾರ ತಪ್ಪು ಅನ್ನೋದು ನನಗೆ ಗೊತ್ತಾಗುತ್ತೆ. ನನ್ನ ಜೀವನಕ್ಕೆ ಬೇರೆಯವ್ರು ಬಂದು ಎಂಟ್ರಿ ಕೊಡೋವಂಥ ಅವಶ್ಯಕತೆ ಇಲ್ಲ. ಗೌರಿ ಬೇಜಾರು ಮಾಡ್ಕೋಬೇಡ, ಇರವ.
ಏನು ಬೇ ಅಮ್ಮ, ನಾವಿಷ್ಟೆಲ್ಲ ಹೇಳಿದ್ರು ಗೌರಿಗೆ ಅರ್ಥನ ಆಗಬಲ್ದಲ್ವೇ? ಗೌರಿ ಹೋಗಲಿ, ಕೊನೆ ಪಕ್ಷ ಅತ್ತಿಯರೇ ಯಾಕೆ ಅಮ್ಮ ಹಿಂಗೆ ಮಾತಾಡೋಕುಂತಾರ? ಅತ್ತಿಯರಿಗೂ ಅರ್ಥ ಆಗಬಲ್ದಲ್ವೇ? ಇದ್ಯಾಕೋ ಅಷ್ಟು ಸುಲಭವಾಗಿ ಬಗೆಹರಿಯಂಗೆ ಕಾಣವಲ್ದು. ಇದಕ್ಕೊಂದೇನಾದರೂ ಮಾಡಲೇಬೇಕು.